ಎಸ್ ಪಟೇಲ್, ಈಗ ಒಂದು ಮತ್ತೊಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. 24 ಗಂಟೆ ಒಳಗಡೆ ದೋಸ್ತಿ ಸರ್ಕಾರ ಪತನ ಆಗುತ್ತೆ. ಯಾರು ಈ ಒಂದು ಬಾಂಬೆಯನ್ನು ಸಿಡಿಸೋರು, ಈ ಹೇಳಿಕೆ ನೀಡಿದಂಥವ್ರು? ಸೊ ಮತ್ತೊಂದು ಸುತ್ತಿನಲ್ಲಿ ಬಿಜೆಪಿ ಆಪರೇಷನ್ ಕಮಲಕ್ಕೆ ಮುಂದಾಗಿದೆಯಾ? ಮುಂದಿನ 24 ಗಂಟೆಗಳಲ್ಲಿ ರಾಜ್ಯ ಸರ್ಕಾರ ಬಿದ್ದು ಹೋಗುತ್ತೆ, ಇಂಥದ್ದೊಂದು ಭವಿಷ್ಯ ನುಡಿದಿದ್ದಾರೆ. ರಾಜ್ಯ ಸರ್ಕಾರದ ಬಗ್ಗೆ ಶಾಸಕ ಬಿಜೆಪಿಯ ಹಿರಿಯ ನಾಯಕ ಉಮೇಶ್ ಕತ್ತಿ ಬಿಎಸ್ವೈ ಸಭೆಯಲ್ಲಿ ಭಾಗವಹಿಸುವ ಮುನ್ನ ಇಂಥದ್ದೊಂದು ಸಂಚಲನ ಮೂಡಿಸುವಂತಹ ಹೇಳಿಕೆ ನೀಡಿದ್ದಾರೆ. ಇವತ್ತು ಈಗಾಗಲೇ ಬಿಎಸ್ ಯಡಿಯೂರಪ್ಪ ಬೆಳಗಾವಿಗೆ ತೆರಳಿದ್ದಾರೆ. ಲೋಕಸಭಾ ಸಂಘಟನೆ ಸಂಬಂಧಪಟ್ಟ ಮುಂದಿನ 24 ಗಂಟೆಗಳಲ್ಲಿ ಸರ್ಕಾರ ಬಿದ್ದು ಹೋಗುತ್ತೆ ಅನ್ನುವಂಥ ಹೇಳಿಕೆಯನ್ನು, ಸ್ಫೋಟಕ ಹೇಳಿಕೆಯನ್ನು ಉಮೇಶ್ ಕತ್ತಿ ನೀಡಿದ್ದಾರೆ. ಇದು ಬಿಎಸ್ ಯಡಿಯೂರಪ್ಪ ಬೆಳಗಾವಿಗೆ ಈಗಾಗಲೇ ಬಂದಿಳಿದಿದ್ದಾರೆ. ಸೊ ಚುನಾವಣಾ ರಣತಂತ್ರ ರೂಪಿಸೋಕೆ ಹಿರಿಯ ನಾಯಕರ ಚರ್ಚೆ ಇದೆ. ಅದಕ್ಕೂ ಮುನ್ನ ಉಮೇಶ್ ಕತ್ತಿ ಸಭೆಗೆ ಭಾಗವಹಿಸುವ ಮುನ್ನ ನೀಡಿದಂಥ ಹೇಳಿಕೆ. ಹಾಗಿದ್ರೆ ರಮೇಶ್ ಜಾರಕಿಹೊಳಿ ಕೂಡ ಈಗ ಬೆಳಗಾವಿಯಲ್ಲೇ ಇದ್ದಾರೆ. ಸೊ ಸ್ವಿಚ್ ಆಫ್ ಆಗಿದೆ ಮೊಬೈಲ್, ಯಾರಿಗೂ ಕೂಡ ಸಿಗ್ತಾ ಇಲ್ಲ. ಸೊ ಮತ್ತೊಂದು ಕಡೆ ಸತೀಶ್ ಜಾರಕಿಹೊಳಿ ಕೂಡ ರಮೇಶ್ ಜಾರಕಿಹೊಳಿ ಜೊತೆ ಚರ್ಚಿಸುವ ಪ್ರಯತ್ನ ಮಾಡಿದರೆ ಸಿಕ್ಕಿಲ್ಲ. ಹಾಗಿದ್ರೆ 15 ಶಾಸಕರು ನಮ್ಮ ಸಂಪರ್ಕದಲ್ಲಿದ್ದಾರೆ ಅನ್ನುವಂಥ ಹೇಳಿಕೆಯನ್ನು ಕೂಡ ಉಮೇಶ್ ಕತ್ತಿ ನೀಡಿದ್ದಾರೆ. ಅವರ ಹೆಸರುಗಳನ್ನ ನಾನು ಬಹಿರಂಗಪಡಿಸಲ್ಲ. ಹಾಗಿದ್ರೆ ದೋಸ್ತಿ ಸರ್ಕಾರ ಕೆಡುವ ಪ್ರಯತ್ನದಲ್ಲಿ ಈಗ ದೊಡ್ಡ ಮಟ್ಟದ ಏನು ತಂತ್ರಗಳು ನಡೀತಾ ಇದಾವ ಅನ್ನುವಂಥದ್ದು ಕೂಡ ಅನುಮಾನಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಬಿಎಸ್ವೈ ಸಭೆಯಲ್ಲಿ ಭಾಗವಹಿಸುವ ಮುನ್ನ ಬಿಜೆಪಿ ಹಿರಿಯ ಶಾಸಕ ಉಮೇಶ್ ಕತ್ತಿ ಇಂಥದ್ದೊಂದು ಸಂಚಲನ ಮೂಡಿಸುವಂತ ಹೇಳಿಕೆ ಕೊಟ್ಟಿದ್ದಾರೆ. 15 ಶಾಸಕರು ನಮ್ಮ ಸಂಪರ್ಕದಲ್ಲಿದ್ದಾರೆ, ಬಿಜೆಪಿ ಸಂಪರ್ಕದಲ್ಲಿ, ಅವರ ಹೆಸರುಗಳನ್ನ ಈಗ ಬಹಿರಂಗಪಡಿಸಲ್ಲ. 24 ಗಂಟೆಯಲ್ಲಿ ರಾಜ್ಯ ಸರ್ಕಾರ ಬಿದ್ದೋಗುತ್ತೆ, ಕುಮಾರಸ್ವಾಮಿ ನೇತೃತ್ವದ ಸರ್ಕಾರ ಬಿದ್ದೋಗುತ್ತೆ ಎನ್ನುವಂತ ಹೇಳಿಕೆ ಕೊಟ್ಟಿದ್ದಾರೆ. ದೋಸ್ತಿ ಸರ್ಕಾರದ ಭವಿಷ್ಯ ಬಿಜೆಪಿ ಕೈಯಲ್ಲಿದೆಯಾ? ಅನುಮಾನ ಮೂಡಿಸ್ತಾ ಇದೆ ಉಮೇಶ್ ಕತ್ತಿ ಅವರ ಹೇಳಿಕೆ. ಒಂದು ಕಡೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪ ಬೆಳಗಾವಿಯಲ್ಲಿದ್ದಾರೆ, ಮತ್ತೊಂದು ಕಡೆ ರಮೇಶ್ ಜಾರಕಿಹೊಳಿ ಬೆಳಗಾವಿಯಲ್ಲಿದ್ದಾರೆ, ಇನ್ನೊಂದು ಕಡೆ ಲೋಕಸಭಾ ಚುನಾವಣೆ ಬಗ್ಗೆ ಚರ್ಚಿಸುವ ಸಭೆಗೆ ಮುನ್ನ ಉಮೇಶ್ ಕತ್ತಿ ಇಂಥದ್ದೊಂದು ಹೇಳಿಕೆ ನೀಡಿದ್ದಾರೆ. ಮನೆ ಬಗ್ಗೆ ಹೆಚ್ಚು ಮಾಹಿತಿ ಕೊಡ್ತಾರೆ ನಮ್ಮ ಬೆಳಗಾವಿ ಪ್ರತಿನಿಧಿ ಚಂದ್ರಕಾಂತ್ ಸುಗಂಧಿ. ಒಂದು ಇಂಟ್ರೆಸ್ಟಿಂಗ್ ಇರತಕ್ಕಂಥದ್ದು, ರಮೇಶ್ ಜಾರಕಿಹೊಳಿ ಬೆಳಗಾವಿಯಲ್ಲಿದ್ದಾರೆ, ಬಿಎಸ್ ಯಡಿಯೂರಪ್ಪ ಬೆಳಗಾವಿಗೆ ಬಂದಿದ್ದಾರೆ, ಉಮೇಶ್ ಕತ್ತಿ ಬೆಳಗಾವಿಯಲ್ಲಿ ಇಂಥದ್ದು ಹೇಳಿಕೆ ಕೊಟ್ಟಿದ್ದಾರೆ. ಹಾಗಿದ್ರೆ ಏನು ಕಾಕತಾಳಿಯ? ರಮೇಶ್ ಜಾರಕಿಹೊಳಿ, ಉಮೇಶ್ ಕತ್ತಿ, ಮತ್ತೊಂದು ಕಡೆ ಬಿಎಸ್ ಯಡಿಯೂರಪ್ಪ 3 ಜನ ಬೆಳಗಾವಿಯಲ್ಲಿ ಇರ್ತಕ್ಕಂಥದ್ದು, ಅದರ ಬೆನ್ನಲ್ಲೇ ಉಮೇಶ್ ಕತ್ತಿ ಇಂಥದ್ದೊಂದು ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದು. ಸೊ ಏನ್ ಹೇಳಿದ್ರು ಉಮೇಶ್ ಕತ್ತಿ? ಖಂಡಿತವಾಗ್ಲೂ ಲಕ್ಷ್ಮಣ್ ಹೋಗರ್, ಅಂದ್ರೆ ಈ ಸರ್ಕಾರದ ಸಮ್ಮಿಶ್ರ ಸರ್ಕಾರದ ಭವಿಷ್ಯ ಈಗ ಮತ್ತೊಮ್ಮೆ ಏನಾದ್ರೆ ಅತಂತ್ರವಾಗಿದೆ ಅಂತಕ್ಕಂಥ ಪ್ರಶ್ನೆಗಳು ಮೂಡ್ತಾ ಇವೆ. ಪ್ರಮುಖವಾಗಿ ಇವತ್ತು ಬೆಳಗಾವಿಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಯಡಿಯೂರಪ್ಪ ಅವರ ನೇತೃತ್ವದಲ್ಲಿ ಏನು ಕೆಎಲ್ಇ ಗೆಸ್ಟ್ ಹೌಸ್ ನಲ್ಲಿ ಮುಂದಿನ ಚುನಾವಣೆ ಕುರಿತಂತೆ ಒಂದು ಸಭೆ ನಡೆದಿದೆ. ಸಭೆಗೂ ಮೊದಲು ಈಗ ಉಮೇಶ್ ಕತ್ತಿ ಮಾತಾಡಿರ್ತಕ್ಕಂಥದ್ದು ಸರ್ಕಾರದ ಭವಿಷ್ಯದ ಬಗ್ಗೆ ಅವರು ಪ್ರಶ್ನೆಯನ್ನ ಮಾಡಿದ್ದಾರೆ. 24 ಗಂಟೆಗಳಲ್ಲಿ ದೋಸ್ತಿ ಸರ್ಕಾರ ಪತನೆ ಆಗುತ್ತೆ ಅಂತ ಹೇಳೋದ್ರ ಮೂಲಕ ಹೊಸ ಬಾಂಬನ್ನ ಅವ್ರು ತಿಳಿಸಿದ್ದಾರೆ ಅಂತ ಹೇಳ್ಬೋದು. ಏನು ಇವತ್ತು ಬೆಳಗಾವಿಯಲ್ಲಿ ಪ್ರಮುಖವಾಗಿ ಬೆಳಗಾವಿಯಲ್ಲಿ ನಡ್ತಕ್ಕಂಥ ವಿದ್ಯಮಾನಗಳನ್ನ ನೋಡ್ತಾ ಇದ್ರೆ ಇದು ಎಲ್ಲೋ ಒಂದ್ ಕಡೆ ಈ ದೋಸ್ತಿ ಸರ್ಕಾರಕ್ಕೆ ಪತನಕ್ಕೆ ವೇದಿಕೆ ಸಿದ್ಧ ಆಗ್ತಿದೆಯಾ ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಪ್ರಮುಖವಾಗಿ ಯಡಿಯೂರಪ್ಪನವರು ಕೂಡ ಇವತ್ತು ಬೆಳಗಾವಿಯಲ್ಲಿ ಇದ್ದಾರೆ. ಅದೇ ರೀತಿ ರಮೇಶ್ ಜಾರಕಿಹೊಳಿ ಅವರು ಕೂಡ ಬೆಳಗಾವಿಯಲ್ಲಿ ಇರ್ತಕ್ಕಂಥದ್ದು. ಈ ರೀತಿ ಇಬ್ರು ಒಂದೇ ಕಟ್ಟಿದ್ರೆ ಭೇಟಿ ಆಗಲ್ಲ ಅಂತ ಹೇಳಿ ಈಗಾಗಲೇ ಯಡಿಯೂರಪ್ಪನವರು ಸ್ಪಷ್ಟಪಡಿಸಿದ್ದಾರೆ. ಈ ನಡುವೆ ಬಹಿರಂಗವಾಗಿ ಯಡಿಯೂರಪ್ಪನವರು ಹೇಳಿದ್ದಾರೆ, ನಾವು ರಮೇಶ್ ಜಾರಕಿಹೊಳಿಯನ್ನ ಭೇಟಿ ಮಾಡ್ತಾ ಇಲ್ಲ, ಕಾಂಗ್ರೆಸ್ ಅತೃಪ್ತ ಶಾಸಕರನ್ನ ಭೇಟಿ ಮಾಡ್ತಾ ಇಲ್ಲ, ನಮ್ ಕೆಲಸ ಅದಲ್ಲ, ನಮ್ಗೆ ಲೋಕಸಭಾ ಚುನಾವಣೆ ಅಂತ ಹೇಳ್ತಾರೆ. ಒಂದು ಕಡೆ ಉಮೇಶ್ ಕತ್ತಿ ಅವರು ಈಗ ಹೇಳಿಕೆ ಕೊಡ್ತಾರೆ, 24 ಗಂಟೆಯಲ್ಲಿ ದೋಸ್ತಿ ಸರ್ಕಾರ ಬಿದ್ದೋಗುತ್ತೆ, 15 ಜನ ಶಾಸಕರು ನಮ್ಮ ಸಂಪರ್ಕದಲ್ಲಿದ್ದಾರೆ, ಅವರ ಹೆಸರನ್ನ ಹೇಳಲ್ಲ ಅಂದ್ರೆ ಅರ್ಥ ಇಂಡೈರೆಕ್ಟ್ ಆಗಿ ರಮೇಶ್ ಜಾರಕಿಹೊಳಿ ಟೀಮ್ ಜೊತೆಗೆ ಬಿಜೆಪಿ ನಾಯಕರು ಸಂಪರ್ಕದಲ್ಲಿದ್ದಾರೆ. ಸೊ ಇವತ್ತು ಬೆಳಗಾವಿಯಲ್ಲಿ 3 ನಾಯಕರು ಇರ್ತಕ್ಕಂಥದ್ದು. ಒಂದು ಕಡೆ ರಮೇಶ್ ಜಾರಕಿಹೊಳಿ ಬೆಳಗಾವಿಯಲ್ಲಿದ್ದಾರೆ, ಹಾಗೆ ಯಡಿಯೂರಪ್ಪ ಬೆಳಗಾವಿಯಲ್ಲಿದ್ದಾರೆ, ಉಮೇಶ್ ಕತ್ತಿ ಹೇಳಿಕೆ ಕೊಟ್ಟಿದ್ದು ಬೆಳಗಾವಿಯಲ್ಲಿ. ಹಾಗಿದ್ರೆ ಬೆಳಗಾವಿಯಲ್ಲಿ ಇವರು ಒಟ್ಟಿಗೆ ಸೇರುವ ಸಾಧ್ಯತೆ ಅಲ್ಲಗಳೆಯಕ್ಕಾಗಲ್ಲ ಸುಗಂಧಿ. ಖಂಡಿತವಾಗ್ಲೂ ಲಕ್ಷ್ಮಣ್ ಹೋಗರ್, ಈ ಬೆಳಗ್ಗೆಯಿಂದಲೂ ಕೂಡ ಅದೇ ಒಂದು ಕುತೂಹಲ ಇರತಕ್ಕಂಥದ್ದು ಬಿಜೆಪಿ ನಾಯಕರು ಮತ್ತು ಕಾಂಗ್ರೆಸ್ ನಾಯಕರಿಗೂ. ಇವರೆಲ್ಲ ಸಭೆ ಮಾಡ್ತಾರ ಅಂತಕ್ಕಂಥದ್ರ ಬಗ್ಗೆ ಬಹುಡ ಕುತೂಹಲ ಇದೆ. ಹಾಗೆ ಅದೇ ಹಿನ್ನೆಲೆಯಲ್ಲಿ ಯಡಿಯೂರಪ್ಪನವರನ್ನು ಹುಬ್ಬಳ್ಳಿಯಿಂದ ಈಗ ಬೆಳಗಾವಿಗೆ ಹಾಕಿಸಿದ್ದಾರೆ. ಅವ್ರು ಎಲ್ಲೆಲ್ಲಿ ಹೋಗ್ತಿದ್ದಾರೆ, ಎಲ್ಲೋ ಕಡೆ ಕೂಡ ನಿಗಾ ವಹಿಸಲಾಗಿದೆ. ಯಡಿಯೂರಪ್ಪನವರು ಕೂಡ ಎಲ್ಲೂ ಹೋಗಿಲ್ಲ, ಖಾಸಗಿ ಮದುವೆ ಸಮಾರಂಭ ಮುಗಿಸಿ ಈಗ ಬೆಳಗಾವಿಯ ಕೆಎಲ್ಇ ಗೆಸ್ಟ್ ಹೌಸ್ ಅನ್ನು ಅವರು ಪ್ರವೇಶ ಮಾಡಿದ್ದಾರೆ. ಇನ್ನು ಕೆಲವೇ ಹೊತ್ತಿನಲ್ಲಿ ಸಭೆ ಆರಂಭವಾಗುತ್ತೆ. ಸಭೆ ನಂತರ ಚಿಕ್ಕೋಡಿಗೆ ತೆರಳಿದ್ದು ಮಧ್ಯದಲ್ಲಿ ಏನಾದ್ರು ರಮೇಶ್ ಜಾರಕಿಹೊಳಿ ಅವರನ್ನ ಭೇಟಿ ಆಗ್ತಾರ ಅಂತದ್ರ ಬಗ್ಗೆ ಕೂಡ ಕುತೂಹಲ ಇದೆ. ಅದೇ ರೀತಿ ಬೆಳಿಗ್ಗೆ ಬೆಳಿಗ್ಗೆ ರಮೇಶ್ ಜಾರಕಿಹೊಳಿ ಯಾರಿಗೆ ಸಂಪರ್ಕ ಸಿಕ್ಕಿಲ್ವಾ, ಮೊಬೈಲ್ ಸ್ವಿಚ್ ಆಫ್ ಆಗಿದೆ ಅಂತ ಮಾಹಿತಿ ಇದೆ. ಮತ್ತೊಂದು ಕಡೆ ಅವರ ಸಹೋದರ ಸಚಿವ ಸತೀಶ್ ಜಾರಕಿಹೊಳಿ ಹೇಳ್ತಿದ್ದಾರೆ, ಅವ್ರನ್ನ ಭೇಟಿ ಮಾಡ್ಬೇಕಾದ್ರೆ ಹುಡುಕಿ ಭೇಟಿ ಮಾಡ್ಬೇಕು, ನಿಮ್ಗೆ ಗೊತ್ತಲ್ವಾ ಅವ್ರು ಸಿಗಲ್ಲ, ಅವರು ಬಹಳ ಸೀಕ್ರೆಟ್ ಆಗಿರ್ತಾರೆ ಅನ್ನೋದು. ಅಂದ್ರೆ ಈಗ ರಮೇಶ್ ಜಾರಕಿಹೊಳಿ ನಡೆ ಬಹಳ ಕುತೂಹಲ ಕೆರಳಿಸಿದೆ. ಬೆಳಗಾವಿಯ ಶಾಸಕರು ಯಾರು ಕೂಡ ಮಾತಾಡೋ ಸ್ಥಿತಿಯಲ್ಲಿ ಇಲ್ವಾ ಈಗ ಅಂತ? ಖಂಡಿತವಾಗ್ಲೂ ಏನು ರಮೇಶ್ ಜಾರಕಿಹೊಳಿ ಅವರು ಕಳೆದ 3-4 ದಿನಗಳು ನಿಗೂಢವಾಗಿ ಓಡಾಡ್ತಿದ್ದಾರೆ ಅಂತ ಹೇಳ್ಬೋದು. ಪ್ರಮುಖವಾಗಿ ಸತೀಶ್ ಜಾರಕಿಹೊಳಿ ಬೆಳಗಾವಿಗೆ ಬಂದ ತಕ್ಷಣ ಬೆಂಗಳೂರಿಗೆ ಹೋದ ತಕ್ಷಣ ಅವರು ವಾಪಸ್ ಬೆಂಗಳೂರಿಂದ ಬೆಳಗಾವಿಗೆ ಬರ್ತಾರೆ. ಬೆಳಗಾವಿಗೆ ಬಂದು 2-3 ಗಂಟೆ ಎಲ್ಲೂ ಕೂಡ ಕಾಣಿಸ್ಕೊಳ್ಳಲ್ಲ. ನಿನ್ನೆ ರಾತ್ರಿ ಗೋಕಾಕ್ ನಿವಾಸಕ್ಕೆ ಹೋಗಿ ಗೋಕಾಕ್ ನಿವಾಸದಲ್ಲಿ ತಡರಾತ್ರಿವರೆಗೂ ಇದ್ದು ಬೆಳಗ್ಗೆ ಇವತ್ತು 10:30 ಸಮಯದಲ್ಲಿ ಗೋಕಾಕ್ ನಿವಾಸದಿಂದ ಅವರು
ಹೊರಗಡೆ ಬಿದ್ದಿದ್ದಾರೆ. ತಮ್ಮ ಖಾಸಗಿ ಕಾರ್ನಲ್ಲಿ ಅವರು ತೆರಳಿದ್ರಿಂದ ಅವ್ರು ಎಲ್ಲಿ ಹೋಗಿದ್ದಾರೆ ಅನ್ನೋದ್ರ ಬಗ್ಗೆ ಸ್ಪಷ್ಟ ಮಾಹಿತಿ ಯಾರಿಗೂ ಕೂಡ ಸಿಗ್ತಾ ಇಲ್ಲ. ಏನು ಇವತ್ತು ಯಡಿಯೂರಪ್ಪನವರು ಕೂಡ ಬೆಳಗಾವಿಯಲ್ಲಿ ಇರೋದ್ರಿಂದ ಈ ರೀತಿ ಒಂದು ಕುತೂಹಲಕ್ಕೆ ಕಾರಣವಾಗಿದೆ. ಈ ಒಂದು ದೋಸ್ತಿ ಸರ್ಕಾರ ಅಂದ್ರೆ ಏನು ಜಿ ಪರಮೇಶ್ವರ್ ಆಗಿರ್ಬೋದು, ಅದೇ ರೀತಿ ವೇಣುಗೋಪಾಲ್ ಅನೇಕರು ಕೂಡ ರಮೇಶ್ ಜಾರಕಿಹೊಳಿ ಸಂಪರ್ಕ ಮಾಡೋ ಪ್ರಯತ್ನ ಮಾಡಿದ್ರು ಕೂಡ. ಹಾಗಿದ್ರೆ ರಮೇಶ್ ಜಾರಕಿಹೊಳಿ ನಮ್ಮ ಪಕ್ಷಕ್ಕೆ ಬಂದ್ರೆ ಸ್ವಾಗತ ಅನ್ನೋ ಹೇಳಿಕೆಯನ್ನು ಕೂಡ ಉಮೇಶ್ ಕತ್ತಿ ನೀಡಿದ್ದಾರೆ. ಅಂದ್ರೆ ಉಮೇಶ್ ಕತ್ತಿ ಹೇಳಿಕೆ ಹಿಂದೆ ಬಿಜೆಪಿಯ ಹೇಳಿಕೆ ಅಂತ ಭಾವಿಸ್ಬೇಕಾ ಅಥವಾ ಉಮೇಶ್ ಕತ್ತಿ ವೈಯಕ್ತಿಕ ಹೇಳಿಕೆ ಅಂತ ಹೇಳ್ಬೋದು? ಯಾಕಂತಂದ್ರೆ ಮೊನ್ನೆ ಬಿಜೆಪಿ MLC ಮಹಾಂತೇಶ್ ಕವಟಿಗಿಮಠ್ ಕರೆದಂತ ಭೋಜನ ಕೂಟಕ್ಕೆ ರಮೇಶ್ ಜಾರಕಿಹೊಳಿ ಹೋಗಿದ್ರು. 15ರಿಂದ 20 ನಿಮಿಷ ಯಡಿಯೂರಪ್ಪ ಜೊತೆ ಕುಶಲೋಪರಿ ವಿಚಾರಿಸಿದ್ರು, ರಾಜಕೀಯ ಕುಶಲೋಪರಿ ಮಾತಾಡಿದ್ರ ಅಥವಾ ಅವ್ರ ಬಗ್ಗೆ ವೈಯಕ್ತಿಕ ಮಾತಾಡಿದ್ರು. ಸೊ ಎಲ್ಲೋ ಒಂದ್ ಕಡೆ ಸಿಂಪ್ಟಮ್ ಸಿಕ್ಕಿತ್ತು, ರಮೇಶ್ ಜಾರಕಿಹೊಳಿ ಬಿಜೆಪಿಯ ನೆಟ್ವರ್ಕ್ಗೆ ಬಂದ್ಬಿಟ್ಟಿದ್ದಾರೆ, ಅತೃಪ್ತಿಯಿಂದ ಬಿಜೆಪಿಗೆ ಶಿಫ್ಟ್ ಆಗಿದ್ದಾರೆ ಅವರ ಮನಸ್ಸು ಅನ್ನುವಂತ ಮಾತುಗಳು ಕೇಳ್ಬರ್ತದ್ದು. ಸೊ ಎಲ್ಲೋ ಒಂದ್ ಕಡೆ ಈಗಿನ ಹೇಳಿಕೆ ನೋಡ್ತಾ ಹೋದ್ರೆ ಇದು ಬಹಳ ಹಿಡನ್ ಆಗಿ ಗುಪ್ತವಾಗಿ ನಡೆದಂತ ಕಾರ್ಯಾಚರಣೆ ಭಾಗ ಅಂತ ಕಂಡು ಬರ್ತಾ ಇದೆಯಾ ಅಂತ? ಖಂಡಿತವಾಗ್ಲೂ ಈ ಒಂದು ಇನ್ನು ಆಪರೇಷನ್ ಕಮಲ ಆಗಿರ್ಬೋದು ಮತ್ತು ರಮೇಶ್ ಜಾರಕಿಹೊಳಿ ಸೆಳೆಯು ಅತ್ಯಂತ ಗುಪ್ತವಾಗಿ ಯತ್ನ ನಡೀತಾ ಇದೆ. ಪ್ರಮುಖವಾಗಿ ಇವತ್ತು ಬೆಳಗಾವಿಯಲ್ಲಿ ಏನಂದ್ರೆ ಉಮೇಶ್ ಕತ್ತಿ ಈ ರೀತಿ ರಮೇಶ್ ಜಾರಕಿಹೊಳಿ ಅವ್ರನ್ನ ನನ್ನ ಜೊತೆ ವೈಯಕ್ತಿಕವಾಗಿ ಚೆನ್ನಾಗಿದ್ದಾರೆ, ಅವ್ರ ಸಂಪರ್ಕದಲ್ಲಿದ್ದಾರೆ, ಅವ್ರು ಬಂದ್ರೆ ಸ್ವಾಗತ ಅಂತ ಹೇಳಿದ್ರೆ, ಮತ್ತೊಂದು ಕಡೆ ಇದಕ್ಕೆ ವಿರುದ್ಧವಾಗಿ ಯಡಿಯೂರಪ್ಪನವರು ಯಾವುದೇ ಆಪರೇಷನ್ ಕಮಲ ಮಾಡಲ್ಲ, ನಾವು ಯಾರೇ ಅತೃಪ್ತರನ್ನ ಭೇಟಿ ಆಗಲ್ಲ ಅಂತ ಹೇಳ್ತಕ್ಕಂಥದ್ದು ಕೂಡ ಕುತೂಹಲಕ್ಕೆ ಕಾರಣವಾಗಿದೆ. ಇವತ್ತು ಸಂಜೆವರೆಗೂ ಕೂಡ ಈ ಕುತೂಹಲ ಮುಂದುವರಿಲಿದ್ದು ಯಡಿಯೂರಪ್ಪ ಮತ್ತು ರಮೇಶ್ ಜಾರಕಿಹೊಳಿ ಭೇಟಿ ಆಗಲಿರ್ತಕ್ಕಂಥದ್ರ ಬಗ್ಗೆ ಕೂಡ ಸಾಕಷ್ಟು ಅನುಮಾನಗಳಿವೆ. ಅದೇ ರೀತಿ ಏನಂದ್ರೆ ಸತೀಶ್ ಜಾರಕಿಹೊಳಿ ಅವರು ಕೂಡ ಬೆಳಿಗ್ಗೆ ಒಂದು ಮಾತನ್ನು ಹೇಳಿದ್ದಾರೆ, ಅವ್ರನ್ನ ಹುಡುಕಿ ಭೇಟಿ ಆಗಬೇಕಾಗಿದೆ ಅಂತ ಹೇಳಿ. ಆದ್ರೆ ಈ ಕಾಂಗ್ರೆಸ್ ಯಾವೊಬ್ಬ ನಾಯಕರು ಕೂಡ ರಮೇಶ್ ಜಾರಕಿಹೊಳಿ ಸಿಗ್ತಾ ಇಲ್ಲ. ಇದು ಕೂಡ ಕಾಂಗ್ರೆಸ್ ನಾಯಕರಿಗೆ ಒಂದು ರೀತಿ ಆತಂಕಕ್ಕೆ ಕಾರಣವಾಗಿದೆ. ಲಕ್ಷ್ಮಣ್ ಉಗಾರ್, ಧನ್ಯವಾದ. ದೋಸ್ತಿ ಸರ್ಕಾರದಲ್ಲಿ ಸಂಚಲನ ಮೂಡಿಸತಕ್ಕಂಥ ಹೇಳಿಕೆಯನ್ನ ಬಿಜೆಪಿ ನಾಯಕ ಉಮೇಶ್ ಕತ್ತಿ ನೀಡಿದ್ದಾರೆ. 24 ಗಂಟೆಗಳಲ್ಲಿ ದೋಸ್ತಿ ಸರ್ಕಾರ ಪತನ ಆಗುತ್ತೆ, ಇಂಥದ್ದೊಂದು ಬಾಂಬ್ ಹಾಕಿದರೆ ಬಿಜೆಪಿ ನಾಯಕ ಮಾಜಿ ಸಚಿವ ಉಮೇಶ್ ಕತ್ತಿ. ಅಂದ್ರೆ ಎಲ್ಲ ಒಂದು ಕಡೆ ರಮೇಶ್ ಜಾರಕಿಹೊಳಿ ಅತೃಪ್ತಿಯ ಲಾಭವನ್ನ ಪಡ್ಕೊಳ್ಳಿಕ್ಕೆ ಬಿಜೆಪಿ ದೊಡ್ಡ ಮಟ್ಟದಲ್ಲಿ ಪ್ರಯತ್ನ ನಡೆಸ್ತಾ ಇದೆ ಅನ್ನೋದು. ಮತ್ತೊಂದು ಕಡೆ BS ಯಡಿಯೂರಪ್ಪ ಈಗಾಗಲೇ ಬೆಳಗಾವಿಯಲ್ಲಿ ಠಿಕಾಣಿ ಹೂಡಿದ್ದಾರೆ. ಇನ್ನೊಂದು ಕಡೆ ಉಮೇಶ್ ಕತ್ತಿ ಕೂಡ ಬೆಳಗಾವಿಯಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ. ಲೋಕಸಭಾ ಚುನಾವಣಾ ರಣತಂತ್ರ ರೂಪಿಸುವ ನೆಪದಲ್ಲಿ ಇವತ್ತು ಯಡಿಯೂರಪ್ಪ ಬೆಳಗಾವಿಗೆ ಹೋಗಿದ್ದಾರೆ. ರಮೇಶ್ ಜಾರಕಿಹೊಳಿ ಕೂಡ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾರೆ, ಬೆಳಗಾವಿಯಲ್ಲಿ ಇದ್ದಾರೆ. ಹಾಗಿದ್ರೆ ಈ ಹೇಳಿಕೆ ಉಮೇಶ್ ಕತ್ತಿ ನೀಡಿದಂತ ಹೇಳಿಕೆ ಏನಿದೆ, 15 ಜನ ಶಾಸಕರು ನಮ್ಮ ಸಂಪರ್ಕದಲ್ಲಿದ್ದಾರೆ, ಅವರ ಹೆಸರನ್ನು ಹೇಳಲ್ಲ, ಮುಂದಿನ ವಾರದಲ್ಲಿ ಬಿಜೆಪಿ ಸರ್ಕಾರ ರಾಜ್ಯದಲ್ಲಿ ಅಸ್ತಿತ್ವಕ್ಕೆ ಬರುತ್ತೆ, ಅದರ ಅರ್ಥ ಭಾರತೀಯ ಜನತಾ ಪಕ್ಷ ತೆರೆಮರೆಯಲ್ಲಿ ಸೀಕ್ರೆಟ್ ಆಗಿ ಆಪರೇಷನ್ ಮಾಡ್ತಾ ಇದೆ. ಹಾಗಿದ್ರೆ 2ನೇ ಬಾರಿಗೆ ಆಪರೇಷನ್ ಕಮಲ ದೊಡ್ಡ ಪ್ರಮಾಣದಲ್ಲಿ ನಡೆದಿದೆ ಅನ್ನುವಂಥದ್ದು ಸ್ವತಃ ಉಮೇಶ್ ಕತ್ತಿ ಹೇಳ್ತಾ ಇದ್ದಾರೆ. ಆದ್ರೆ ಯಡಿಯೂರಪ್ಪ ಹೇಳ್ತಾರೆ ಯಾವುದೇ ಶಾಸಕರನ್ನು ಸಂಪರ್ಕಿಸಿಲ್ಲ, ನಮ್ಮ ಉದ್ದೇಶವೂ ಇಲ್ಲ ಅನ್ನುವಂಥದ್ದು. ಹಾಗಿದ್ರೆ ಉಮೇಶ್ ಕತ್ತಿ ಹೇಳಿಕೆ ಹೇಗೆ? ಸೊ ಉಮೇಶ್ ಕತ್ತಿ ಹೇಳಿಕೆ ನೋಡಿದ್ರೆ ಎಲ್ಲೊಂದು ಕಡೆ ರಮೇಶ್ ಜಾರಕಿಹೊಳಿಯ ಬೆಂಬಲಿಗರ ಜೊತೆಗೆ ಅವ್ರ ಟೀಮ್ ಜೊತೆಗೆ ಇವರು ಸಂಪರ್ಕ ಇದ್ದೇ ಇದೆ ಅನ್ನುವಂತ ಹೇಳಿಕೆ ನೀಡಿದರೆ. ಹಾಗಿದ್ರೆ ದೋಸ್ತಿ ಸರ್ಕಾರದಲ್ಲಿ ದೊಡ್ಡ ಮಟ್ಟದ ಕಂಪನ ಸೃಷ್ಟಿಸುತ್ತಾ? ಈ ಹೇಳಿಕೆ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ ಪಟೇಲ್. ಒಂದ್ ಕಡೆ ಯಡಿಯೂರಪ್ಪನವರು ಬೆಳಗಾವಿಯಲ್ಲಿದ್ದಾರೆ, ರಮೇಶ್ ಜಾರಕಿಹೊಳಿ ಬೆಳಗಾವಿಯಲ್ಲಿದ್ದಾರೆ, ಮತ್ತೊಂದು ಕಡೆ ಉಮೇಶ್ ಕತ್ತಿ ಬೆಳಗಾವಿಯಲ್ಲಿ ಹೇಳ್ತಿದ್ದಾರೆ 24 ಗಂಟೆಯಲ್ಲಿ ಸರ್ಕಾರ ಬಿದ್ದೋಗುತ್ತೆ, ಡೆಡ್ ಲೈನ್, ಮುಂದಿನ ವಾರ ಬಿಜೆಪಿ ಸರ್ಕಾರ ಬರುತ್ತೆ. ಹಾಗಿದ್ರೆ ಸೀಕ್ರೆಟ್ ಆಪರೇಷನ್ ಎಲ್ಲೋ ಒಂದ್ ಕಡೆ ದೊಡ್ಡ ಪ್ರಮಾಣದಲ್ಲಿ ನಡೆದಿದೆಯಾ ಅಥವಾ ಇದು ವ್ಯಕ್ತಿಗತ ಹೇಳಿಕೆನಾ? ಲಕ್ಷ್ಮಣ ಅವರ್, ಡಿಸೆಂಬರ್ 22ರ ದಿನದಂದೇ ಅಸಂಬಂಧಿತ ಶಾಸಕರ ಸಂಪರ್ಕದಲ್ಲಿ ಬಿಜೆಪಿ ಇರುವಂತದ್ದು. ಅನೇಕ ಶಾಸಕರನ್ನು ಸಂಪರ್ಕ ಮಾಡಿದ್ದಾರೆ. ಆದ್ರೆ ಕೆಲವರು ಅದರಲ್ಲಿ ಅರ್ಧ ಮನಸ್ಸನ್ನು ಮಾಡಿರುವಂತದ್ದು. ಈಗಾಗಲೇ ರಾಜೀನಾಮೆ ಪಡಿಬೇಕಾಗಿರುವಂತದ್ದು ಒಟ್ಟು 18 ಶಾಸಕರು. ರಾಜೀನಾಮೆ ಪಡೆಯುವಂತವರು ಕೂಡ ಸ್ಪೀಕರ್ ರಮೇಶ್ ಕುಮಾರ್ ಅವರು, ಅದು ಕೂಡ ಮೈತ್ರಿ ಪಕ್ಷದ ಪ್ರಮುಖ ಜವಾಬ್ದಾರಿಲಿರ್ತಕ್ಕಂಥವ್ರು. ಅಷ್ಟು ಸುಲಭ ಅಲ್ಲ ಅನ್ನೋ ಮಾತು ಕೂಡ ಕೇಳಿ ಬರ್ತಿದೆ. ಈಗಾಗಲೇ ರಮೇಶ್ ಜಾರಕಿಹೊಳಿ ಮೊನ್ನೆ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಭೇಟಿಯಾದ ಸಂದರ್ಭದಲ್ಲಿ ನನ್ನ ಜೊತೆ 8 ಜನರು ಇದ್ದಾರೆ, 8 ಜನರು ಸೇರಿ ನಾನು ರಾಜೀನಾಮೆ ಕೊಡ್ತೀನಿ ಅಂತೇಳಿ ಬೆದರಿಕೆಯನ್ನು ಹಾಕಿದ್ರು. ಅದರ ಬೆನ್ನಲ್ಲೇ ಈಗಾಗಲೇ ಪಕ್ಷೇತರ ಶಾಸಕರಾಗಿರ್ತಕ್ಕಂಥ ಶಂಕರ್ ಮತ್ತು ನಾಗೇಶ್ ಅವರು ಕೂಡ ನೀವು ಯಾವುದೇ ಗಳಿಗೆಯಲ್ಲಿ ಯಾವುದೇ ತೀರ್ಮಾನವನ್ನು ತೆಗೆದುಕೊಂಡ್ರು ನಾವು ನಿಮ್ ಜೊತೆ ಇರ್ತೀವಿ ಅಂತ ಹೇಳಿ ಅಶ್ಯೂರೆನ್ಸ್ ಕೊಟ್ಟಿರುವಂತದ್ದು. ಅದಾದ ಬಳಿಕ BC ಪಾಟೀಲ್, DK ಸಂಗಮೇಶ್ ಸೇರಿದಂತೆ 6ಕ್ಕೂ ಹೆಚ್ಚು ಶಾಸಕರನ್ನ ಸಂಪರ್ಕ ಮಾಡಿದ್ದಾರೆ. ಅದರಲ್ಲಿ ಕೇವಲ 3 ಜನ ಶಾಸಕರು ಕಾದು ನೋಡುವ ಮಾತನ್ನು ಹೇಳಿರುವಂತದ್ದು. BC ಪಾಟೀಲ್ ರವರು ನನ್ನ ಮಗಳ ಮದುವೆ ಇದೆ, ನನ್ನ ಮಗಳ ಮದುವೆ ನಂತರ ನನ್ನ ಮುಂದಿನ ತೀರ್ಮಾನವನ್ನು ತಿಳಿಸ್ತೇನೆ ಅಂತ ಹೇಳಿ ಹೇಳಿಕೆಯನ್ನು ಕೊಟ್ಟಿರುವಂತದ್ದು. ಇನ್ನ ಭೀಮಾ ನಾಯಕ್ ಸೇರಿದಂತೆ ಅನೇಕ ಶಾಸಕರನ್ನ ಸಿದ್ದರಾಮಯ್ಯ ಕರೆಸಿ ಮಾತನಾಡಿರುವಂತದ್ದು. ಸದ್ಯ ಉಮೇಶ್ ಕತ್ತಿರವರು ಈಗಾಗಲೇ 10ಕ್ಕೂ ಹೆಚ್ಚು ಶಾಸಕರು ಬಿಜೆಪಿ ಜೊತೆ ಸಂಪರ್ಕ ಇರುವುದು ಖಚಿತ. ಆದ್ರೆ ಯಾರು ಕೂಡ ಗ್ಯಾರಂಟಿಯನ್ನು ಕೊಡ್ತಿಲ್ಲ. ಇದನ್ನೇ ಇಟ್ಕೊಂಡು ಉಮೇಶ್ ಕತ್ತಿ ಅವರು ಹೇಳಿಕೆ ಕೊಟ್ಟಿದ್ದಾರೆ ಅಂತಲೇ ಹೇಳಲಾಗ್ತಿದೆ ಲಕ್ಷ್ಮಣ ಉಗಾರ್. ಹಾಗಾದ್ರೆ ಇದು ಅಂದ್ರೆ ಪೊಲಿಟಿಕಲ್ ಸುಮ್ಮನೆ ದಾರಿ ತಪ್ಪಿಸೋಳಿಕೆ ಬಂದ್ ನಮ್ಮ ಜೊತೆಗೆ ಬಿಜೆಪಿ ನಾಯಕರು ವಕ್ತಾರದಂತ ಗೋಮಸೂದನ್ ಬಿಜೆಪಿಯ ಹಿರಿಯ ಶಾಸಕರಾದಂತ ಉಮೇಶ್ ಕತ್ತಿ ಹೇಳ್ತಾರೆ 24 ಗಂಟೆಯಲ್ಲಿ ಸರ್ಕಾರ ಪತನ ಆಗುತ್ತೆ, ಮುಂದಿನ ವಾರ ಬಿಜೆಪಿ ಸರ್ಕಾರ ರಚನೆ ಆಗುತ್ತೆ. BS ಯಡಿಯೂರಪ್ಪ ಈಗಾಗಲೇ ಬೆಳಗಾವಿ ಲೋಕಸಭಾ ಚುನಾವಣೆ ರಣತಂತ್ರ ರೂಪಿಸಲಿಕ್ಕೆ ಹೋಗಿದ್ದಾರೆ. ರಮೇಶ್ ಜಾರಕಿಹೊಳಿ ಬೆಳಗಾವಿಯಲ್ಲಿದ್ದಾರೆ, ಉಮೇಶ್ ಕತ್ತಿ ಕೂಡ ಈ ಸಭೆಗೆ ಹೋಗುವ ಮುನ್ನ ಹೇಳಿಕೆ ಕೊಟ್ಟಿದ್ದಾರೆ. ಹಾಗಿದ್ರೆ ಬಿಜೆಪಿ ತೆರೆಮರೆಯಲ್ಲಿ ಸರ್ಕಾರ ರಚನೆ ಕಸರತ್ತಲ್ಲಿ ಮಗ್ನ ಆಗಿದೆಯಾ ಅಂತ? ಸರ್, ನಮಗೆ
ನಾನು ಮೈಸೂರಲ್ಲಿದ್ದೀನಿ. ಅವ್ರು ಬೆಳಗಾವಿಯಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ. ಅವರು ಬೆಳಗಾಂನಲ್ಲಿ ಇರುವಂತಹವರು. ಮತ್ತೆ ಈಗ ನಡೀತಾ ಇರುವಂತಹ ಈ ಭೂಕಂಪದ ಎಪಿ ಸೆಂಟರ್ ಬೆಳಗಾವಿ. ಎಸ್, ಈ ಬೆಳಗಾವಿ ಭೂಕಂಪದ ಕೇಂದ್ರ ಅಂತಾರಲ್ಲ, ಎಪಿ ಸೆಂಟರ್ ಅಂತಾರೆ. ಎಪಿ ಸೆಂಟರ್ ಎಷ್ಟು ಪ್ರಮಾಣದಲ್ಲಿ ಆಗುತ್ತೆ ಅನ್ನೋದ್ರ ಮೇಲೂ ಕೂಡ ಡಿಪೆಂಡ್ ಆಗುತ್ತೆ. ಭೂಕಂಪ 7 ರಿಯಾಕ್ಟರ್ ಮಾಪನದಲ್ಲಿ 7 ಆದ್ರೆ ಡೇಂಜರು. ಅಲ್ಲ ಒಂದ್ ನಿಮಿಷ, ಅದು ನಾವು ಕಂಡಿರೋ ಹಾಗೆ ಈ ಎಪಿ ಸೆಂಟರ್ ಹೆಂಗೆ ಅಂತಂದ್ರೆ ಕನಿಷ್ಠ 7.5 ರಿಕ್ಟರ್ ಪ್ರಮಾಣದಲ್ಲಿ ಇತ್ತು ಅಂತಂದ್ರೆ ಮಾತ್ರನೇ ಕಟ್ಟಡಗಳೆಲ್ಲ ಬೀಳೋದು ಮಾಡೋದು ಎಲ್ಲ. ಆತುರ್ ಭೂಕಂಪ ಆದಾಗ 7.2, ಗುಜರಾತ್ ನಲ್ಲಿ ಕಚ್ಚು ಬುಜ್ಜು ಆದಾಗ್ಲೂ 7 ಪಾಯಿಂಟ್ ಮೇಲೆ ನಿಂತು. ಅದೇನೆ, ಹಂಗಿದ್ರೆ ಮಾತ್ರನೇ ಆಗೋದ್. ಹಂಗೆ ಈಗೇನಿದು ಇದು ಭೂಕಂಪ ಆಗತ್ತೋ ಅಥವಾ ಭೂಕಂಪ ಆಗಿ 7.1 ರಿಕ್ಟರ್ ಪ್ರಮಾಣಕ್ಕಿಂತ ಕಡಿಮೆ ಆಯ್ತು ಅಂದ್ರೆ ಯಾವುದೇ ಸರ್ಕಾರ ಬೀಳಲ್ಲ. ಭೂಕಂಪ ಆಗಬಹುದು, ಮನೇಲಿ ಪಾತ್ರೆ ಗೀತ್ರೆ ಬೀಳ್ಬೋದು ಅಲ್ಲ. ಕೆಲವರು ಮನೇಲಿ ಪಾತ್ರೆ ಬೀಳ್ಬೋದು, 5 ರೂಪಾಯಿ ಮೇಲೆ ಹೋದ್ರೆ ಪಾತ್ರೆ ಗೀತ್ರೆ ಬೀಳ್ಬೋದು ಅಷ್ಟೇನೆ. ಪಾತ್ರೆ ಗೀತ್ರೆ ಬೀಳ್ಬೋದು, ಜನ ಈಚೆ ಓಡ್ ಬರ್ಬೋದು, ಎಲ್ಲ ಏನ್ ಬೇಕಾರ ಆಗಬಹುದು. ಆದ್ರೆ ಯಾವ್ದಾರ ಬಿಲ್ಡಿಂಗ್ ಎಲ್ಲ ಬೀಳ್ಬೇಕಾದ್ರೆ, ಕುಸಿಬೇಕಾದ್ರೆ ದೊಡ್ಡ ಪ್ರಮಾಣದಲ್ಲಿ ಆಗಬೇಕು. ಅದೇನ್ ಕಥೆನೋ ಗೊತ್ತಿಲ್ಲ ನಮ್ಗೆ. ಇಲ್ಲಿ ತನಕ ಮೈಸೂರು ತನಕ ಯಾವುದೇ ಟ್ರೆಮರ್ಸ್ ಇನ್ನೂ ಬಂದಿಲ್ಲ. ಅದು ಕತ್ತಿಗೆ ಏನಾರ ಗೊತ್ತಿದ್ರೆ. ಅಲ್ಲ, ಕತ್ತಿನೇ ಹೇಳಿರೋದು. ಈಗ ಕತ್ತಿಯವರು ಬಿಜೆಪಿ ಸ್ಟ್ಯಾಂಡ್ ಅಂತ ಹೇಳ್ಬೋದು, ಅದು ವ್ಯಕ್ತಿಗತ. ನೀವು ಹೇಳ್ತೀರ ಅದು ವ್ಯಕ್ತಿಗತ, ನಮ್ಗೆ ಸಂಬಂಧ ಇಲ್ಲ ಅಂತ ಹೇಳ್ತೀರಿ. ಈಗ ಸರ್, ನಾನು ಬಿಜೆಪಿಯ ಅಧಿಕೃತ ವಕ್ತಾರ ಸರ್. ನನ್ನ ತನಕ ಅಧಿಕೃತವಾಗಿ ಅಧ್ಯಕ್ಷರ ಮೂಲಕ ಏನಾರ ವಿಷಯ ಬಂದಿತ್ತಂದ್ರೆ ಮಾತ್ರವೇ ಅದೇ ಅಧಿಕೃತ. ಖಂಡಿತ ನಾನು ಒಪ್ಕೊಂಡೆ. ಆದ್ರೆ ಆ ಸಾಧ್ಯತೆ ಅಲ್ಲಗಳಕ್ಕಾಗಲ್ವಾ? ಭಾಜಪ ಇಂಥದ್ದೊಂದು ಅವಕಾಶ ಬಂದ್ರೆ ಸರ್ಕಾರ ರಚನೆಯಿಂದ ಹಿಂದೆ ಹೇಳ್ತಾರೆ ಸರ್. ರಾಜಕೀಯದಲ್ಲಿ ಯಾವುದೂ ಆಗಬಹುದು, ಯಾವುದೂ ಆಗದೇನೂ ಇರಬಹುದು. ಈ ಬಹುದು ಮೇಲೆ ಲೆಕ್ಕಾಚಾರ ನಾವು ಪ್ರಾರಂಭ ಮಾಡ್ತು ಅಂತಂದ್ರೆ ಎಲ್ಲಿಗೆ ಹೋಗಿ ನಿಂತ್ಕೋತೀವಿ? ಅಲ್ಲ, ಬಹುದು ಅನ್ನೋದು ಕೂಡ ಸಾಧ್ಯತೆಗಳ ಒಂದು ಆಗರ ಅಲ್ವಾ? ಆ ಬಹುದು ಅನ್ನೋದ್ರ ಮೇಲೆ ರಾಜಕಾರಣ ನಡೆಯೋದು. ಸರ್, ಒಂದ್ ಹೇಳ್ತೇನೆ, ಸಾಧ್ಯತೆ ಎಲ್ಲದಕ್ಕೂ ಇದೆ, ಇಲ್ಲ ಅಂತ ಏನಿಲ್ಲ. ಖಂಡಿತ ಸರ್, ಹೊಗೆ ಅಂತೂ ಬರ್ತಾ ಇದೆ. ಹೊಗೆ ನಿಮ್ಗೂ ಗೊತ್ತಾಗ್ತಾ ಇದೆ, ನಿಮ್ಗೂ ಕಾಣಿಸ್ತಾ ಇದೆ, ಬೆಂಕಿ ಇದೆ. ಆದ್ರೆ ಅದು ಬೆಂಕಿ ಎಷ್ಟು ಮಟ್ಟ ಪ್ರಮಾಣದಲ್ಲಿ ಹತ್ಕೊಳ್ಳುತ್ತೆ ಅನ್ನೋದು ಗೊತ್ತಿಲ್ಲ ಸರ್. ನೀವು ತಾವು ಬಹಳ ಸೀನಿಯರ್ ಲೀಡರ್ ಒಂದು ಸ್ಪಷ್ಟವಾಗಿ ಹೇಳ್ತಾರೆ, ಎಪಿ ಸೆಂಟರ್ ಇರೋದು ಬೆಳಗಾವಿಯಲ್ಲಿ. ಸೊ ಅಲ್ಲಿ ಈ ಭೂ ವಿಜ್ಞಾನಿಗಳು ಕೂಡ ಅಲ್ಲೇ ಕೆರು ಹೋಗಿದ್ದಾರೆ. ಈಗ ನಿಮ್ಮ ಅಧ್ಯಕ್ಷರು ಇರ್ಬೋದು, ಎಲ್ಲರೂ ಕೂಡ ಅಲ್ಲಿದ್ದಾರೆ. ನೋಡೋಣ, 7.1 ಏನು ತೀವ್ರತೆಯಲ್ಲಿ ಆದರೆ ನಿಮ್ಮ ನಾಯಕರು ಹೇಳದ ಹೇಳಿಕೆ ಪ್ರಕಾರ ಸರ್ಕಾರ ಏನಾದರೂ ಶೇಕ್ ಆಗ್ಬೋದು. 5 ಮೇಲೆ ಹೋದ್ರೆ ಒಂದಷ್ಟು ಪಾತ್ರೆ ಬೀಳುತ್ತೆ, ಭಯದಿಂದ ಹೊರಗಡೆ ಬರ್ತಾರೆ, ಏನೂ ಆಗಲ್ಲ. ನಾವು ಧನ್ಯವಾದ ಮಧುಸೂದನ್ ಅವರೇ, ನಮ್ಮ ಜೊತೆ ನ್ಯೂಸ್ 18 ಜೊತೆ ಮಾತಾಡಿದ್ರೆ. ಒಂದಂತೂ ಸ್ಪಷ್ಟ, ಭಾರತೀಯ ಜನತಾ ಪಕ್ಷ ಬಹಿರಂಗವಾಗಿ ಏನನ್ನೂ ಹೇಳ್ತಾ ಇಲ್ಲ, ಆದರೆ ಒಳಗೆ ಸೀಕ್ರೆಟ್ ಆದಂಥ ಆಪರೇಷನ್ ನಡೆಸ್ತಾ ಇದೆ ಅನ್ನೋಂಥದ್ದು ಇದರಿಂದ ಸ್ಪಷ್ಟ ಆಗುತ್ತೆ.